ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಉತ್ತರ ಪ್ರದೇಶ ಮತ್ತೆ ದೇಶದ ಗಮನವನ್ನ ಸೆಳೀತಿದೆ. ಅದೀಗ ಕೇವಲ ಭೀಮಾರು ರಾಜ್ಯವಾಗಿ ಉಳಿದಿಲ್ಲ, ಬದಲಾಗಿ ಭಾರತದ ಅತ್ಯಾಧುನಿಕ ಬ್ರಹ್ಮೋಸ್ ಮಿಸೈಲ್ನ ತವರೂರಾಗ್ತಾ ಇದೆ. ಯಾಕಂದ್ರೆ ಈ ಉತ್ತರ ಪ್ರದೇಶದಲ್ಲೇ ಭಾರತದ ಅತಿದೊಡ್ಡ ಬ್ರಹ್ಮೋಸ್ ಉತ್ಪಾದನಾ ಘಟಕ ಇದೆ. ಇದು ದೇಶದ ರಕ್ಷಣೆಗೆ ಹಾಗೂ ಆಯುಧ ರಫ್ತಿಗೆ ಬೇಕಾಗುವಷ್ಟು ಬ್ರಹ್ಮೋಸ್ನ ಉತ್ಪಾದನೆ ಮಾಡ್ತಾ ಇದೆ. ಈ ಘಟಕ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗ್ತಾ ಇದ್ದು, ಆಪರೇಷನ್ ಸಿಂಧೂರ್ನ ನಂತರ ಬ್ರಹ್ಮೋಸ್ಗೆ ಹೆಚ್ಚಾಗಿರುವ ಬೇಡಿಕೆಯನ್ನ ಪೂರೈಸೋ ನಿಟ್ಟಿನಲ್ಲಿ ಇದು ಸಹಕಾರಿಯಾಗಿದೆ. ಹಾಗಾದ್ರೆ ಏನಿದು ಲಕ್ನೋದ ಬ್ರಹ್ಮೋಸ್ ಉತ್ಪಾದನಾ ಕೇಂದ್ರದ ಕಥೆ? ಭಾರತದಲ್ಲಿ ಯಾವೆಲ್ಲ ನಗರಗಳಲ್ಲಿ ಈ ಉತ್ಪಾದನಾ ಘಟಕಗಳಿವೆ? ಬ್ರಹ್ಮೋಸ್ ಅನ್ನೋದು ಭಾರತದ ಪಾಲಿನ ಗೇಮ್ ಚೇಂಜರ್ ಆಗ್ತಾ ಇರೋದು ಯಾಕೆ? ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಬ್ರಹ್ಮೋಸ್ ಅನ್ನೋ ಹೆಸರು ಕೇಳಿದ್ರೆ ಪಾಕಿಸ್ತಾನ ನಿದ್ದೆಯಲ್ಲೂ ಬೆಚ್ಚಿ ಬೀಳುತ್ತೆ. ಆಪರೇಷನ್ ಸಿಂಧೂರ್ನ ಸಮಯದಲ್ಲಿ ಬ್ರಹ್ಮೋಸ್ ಕೊಟ್ಟ ಹೊಡೆತ ಅವರನ್ನ ಇವತ್ತಿಗೂ ಕಾಡ್ತಾ ಇದೆ. ಇನ್ನು ಅಮೆರಿಕ ಕೂಡ ಬ್ರಹ್ಮೋಸ್ ಶಕ್ತಿನ ಕಂಡು ಅಚ್ಚರಿಗೊಂಡಿದೆ. ಹೀಗಾಗಿನೇ ಆಪರೇಷನ್ ಸಿಂಧೂರ್ನ ನಂತರ ಬ್ರಹ್ಮೋಸ್ ಸೂಪರ್ಸಾನಿಕ್ ಮಿಸೈಲ್ಗೆ ವಿದೇಶಗಳಿಂದಲೂ ಕೂಡ ಹೆಚ್ಚು ಬೇಡಿಕೆ ಬರ್ತಾ ಇದೆ. ಈಗಾಗಲೇ ಫಿಲಿಪೈನ್ಸ್ ನಮಗೆ ಬ್ರಹ್ಮೋಸ್ ಬೇಕು ಅಂತ ಬೇಡಿಕೆ ಇಟ್ಟು ಡೀಲ್ ಮಾಡ್ಕೊಂಡಿದೆ. ಇಂಡೋನೇಷ್ಯಾ ಕೂಡ ನಮಗೂ ಬ್ರಹ್ಮೋಸ್ ಕೊಡಿ ಅಂತ ಕೇಳ್ತಾ ಇದೆ. UAE, ಥೈಲ್ಯಾಂಡ್, ಚಿಲಿ, ಬ್ರೆಜಿಲ್, ಅರ್ಮೇನಿಯಾ ಸೇರಿದಂತೆ ಸಾಕಷ್ಟು ದೇಶಗಳು ಈ ಬ್ರಹ್ಮೋಸ್ ಖರೀದಿ ಬಗ್ಗೆ ಯೋಚಿಸ್ತಾ ಇವೆ. ಹೀಗಾಗಿ ಬ್ರಹ್ಮೋಸ್ ಅನ್ನೋದು ಕೇವಲ ಭಾರತವನ್ನ ರಕ್ಷಿಸೋ ನಿಟ್ಟಿನಲ್ಲಿ ಮಾತ್ರವಲ್ಲದೆ ದೇಶದ ರಕ್ಷಣಾ ಉಪಕರಣಗಳ ರಫ್ತಿನಲ್ಲೂ ಕೂಡ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾ ಇದೆ. ಹೀಗಾಗಿನೇ ಬ್ರಹ್ಮೋಸ್ ಭಾರತದ ಪಾಲಿನ ಗೇಮ್ ಚೇಂಜರ್ ಆಗಿರೋದು. ಆದ್ರೆ ಇಲ್ಲಿ ನಮಗೆ ಬೇಕಿರುವಷ್ಟು ಬ್ರಹ್ಮೋಸ್ಗಳನ್ನ ಉತ್ಪಾದಿಸಿ ಅದರ ಜೊತೆಗೆ ರಫ್ತು ಕೂಡ ಮಾಡಬೇಕು ಅಂತಂದ್ರೆ ಅದಕ್ಕೆ ಹೆಚ್ಚಿನ ಶ್ರಮ ಬೇಕಾಗತ್ತೆ. ಬ್ರಹ್ಮೋಸ್ಗಳ ಪ್ರೊಡಕ್ಷನ್ ಹೆಚ್ಚಿಸಬೇಕಾಗತ್ತೆ. ಸೊ ಅದಕ್ಕೆ ಸಹಕಾರಿಯಾಗಿ ನಿಲ್ತಾ ಇರೋದೇ ಉತ್ತರ ಪ್ರದೇಶದಲ್ಲಿನ ಬ್ರಹ್ಮೋಸ್ ಪ್ರೊಡಕ್ಷನ್ ಯೂನಿಟ್. ಗೆಳೆಯರೆ, ಇಲ್ಲಿ ಉತ್ತರ ಪ್ರದೇಶದ ಬ್ರಹ್ಮೋಸ್ ಪ್ರೊಡಕ್ಷನ್ ಯೂನಿಟ್ ಬಗ್ಗೆ ಹೇಳೋದಕ್ಕೂ ಮುನ್ನ ಈ ಬ್ರಹ್ಮೋಸ್ ಬಗ್ಗೆ ಮಾಹಿತಿ ಕೊಟ್ಬಿಡ್ತೀನಿ. ಈ ಬ್ರಹ್ಮೋಸ್ ಕ್ಷಿಪಣಿ ವಿಶ್ವದಲ್ಲೇ ಅತ್ಯಂತ ವೇಗದ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳಲ್ಲಿ ಒಂದು. ನೆಲ, ಸಮುದ್ರ, ಜಲಾಂತರ್ಗಾಮಿ ನೌಕೆ ಮತ್ತು ಯುದ್ಧ ವಿಮಾನಗಳಿಂದ ಈ ಕ್ಷಿಪಣಿಯನ್ನ ಉಡಾಯಿಸಬಹುದಾಗಿದೆ. ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರೋ ಈ ಮಿಸೈಲ್ ಅಸಾಧಾರಣ ವೇಗ, ನಿಖರವಾಗಿ ಗುರಿ ಮುಟ್ಟುವ ಸಾಮರ್ಥ್ಯದಿಂದ ಭಾರತೀಯ ಸೇನೆಯಲ್ಲಿನ ಅತ್ಯಂತ ಭಯಾನಕ ಆಯುಧ ಅಂತ ಗುರುತಿಸಿಕೊಳ್ತಾ ಇದೆ. ಅಂದ್ಹಾಗೆ ಈ ಬ್ರಹ್ಮೋಸ್ ಅನ್ನೋ ಹೆಸರನ್ನ ಎರಡೂ ದೇಶಗಳ ಸ್ನೇಹದ ಸಂಕೇತವಾಗಿ ಇಡಲಾಗಿದೆ. 1998ರಲ್ಲಿ ಭಾರತ ಮತ್ತು ರಷ್ಯಾಗಳು ಸೇರಿ ಈ ಬ್ರಹ್ಮೋಸ್ ನಿರ್ಮಾಣಕ್ಕೆ ಒಪ್ಪಂದವನ್ನ ಮಾಡಿಕೊಂಡಿದ್ವು. ಹೀಗಾಗಿ ಅಲ್ಲಿ ಬ್ರಹ್ಮೋಸ್ ಏರೋಸ್ಪೇಸ್ ಸ್ಥಾಪನೆಯಾಯಿತು. ಇದರಲ್ಲಿ ಭಾರತ 50.5% ಹಾಗೂ ರಷ್ಯಾ 49.5% ಶೇರನ್ನ ಹೊಂದಿವೆ. ಇಂಥ ಬ್ರಹ್ಮೋಸ್ ಏರೋಸ್ಪೇಸ್ ಸತತ 3 ವರ್ಷಗಳ ಕಾಲ ಸಂಶೋಧನೆನ ನಡೆಸಿ 2001ರ ಜೂನ್ 12ರಂದು ಬ್ರಹ್ಮೋಸ್ ಕ್ಷಿಪಣಿಯ ಮೊದಲ ಯಶಸ್ವಿ ಪರೀಕ್ಷೆ ನಡೆಸಿತ್ತು. ಆ ನಂತರ ಈ ಕ್ಷಿಪಣಿಯನ್ನ ಭಾರತೀಯ ಸೇನೆ, ಭಾರತೀಯ ನೌಕಾಪಡೆ ಮತ್ತು ಭಾರತೀಯ ವಾಯುಪಡೆಗಳಲ್ಲಿ ಹಂತ ಹಂತವಾಗಿ ಸೇರ್ಪಡೆ ಮಾಡಲಾಯಿತು. ಈ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದು ಭೂಮಿಗೆ ಅಥವಾ ಸಮುದ್ರದ ಮೇಲ್ಮೈಗೆ ಹತ್ತಿರದಲ್ಲಿ ಹಾರೋ ಸಾಮರ್ಥ್ಯವನ್ನ ಹೊಂದಿದೆ. ನೆಲದಿಂದ ಕೇವಲ 5 ಮೀಟರ್ ಹಾಗೂ 15,000 ಮೀಟರ್ಗಳಷ್ಟು ಎತ್ತರದಲ್ಲಿ ಹಾರೋ ಶಕ್ತಿ ಇದಕ್ಕಿದೆ. ಹಾಗಾಗಿನೇ ಇದು ಶತ್ರುಗಳ ರೆಡಾರ್ಗೆ ಸಿಕ್ಕಿ ಬೀಳೋದಿಲ್ಲ. ಇನ್ನು ಈ ಬ್ರಹ್ಮೋಸ್ ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು ವೇಗದಲ್ಲಿ ಹಾರುವ ತಾಕತ್ತನ್ನ ಹೊಂದಿದೆ. ಈ ಕ್ಷಿಪಣಿ 8.4 ಮೀಟರ್ ಉದ್ದ ಮತ್ತು 0.67 ಮೀಟರ್ನಷ್ಟು ವ್ಯಾಸವನ್ನ ಹೊಂದಿದ್ದು ಸದ್ಯ ಇದರ ತೂಕ ಸುಮಾರು 3 ಟನ್ನಷ್ಟಿದೆ. ಈ ಮಿಸೈಲ್ 200ರಿಂದ 300 ಕೆಜಿ ತೂಕದ ವಾರ್ಹೆಡ್ ಹೊತ್ತೊಯ್ಯಬಲ್ಲ ಶಕ್ತಿನ ಹೊಂದಿದೆ. ಸದ್ಯಕ್ಕೆ ಇದರ ರೇಂಜ್ 290 ಕಿಲೋಮೀಟರ್ ಆಗಿದ್ದು ಅದನ್ನ 450 ಕಿಲೋಮೀಟರ್ಗಿಂತ ಹೆಚ್ಚಿನ ದೂರಕ್ಕೆ ಏರಿಸೋ ಪ್ರಯತ್ನಗಳು ಯಶಸ್ವಿಯಾಗಿವೆ. ಮುಂದೆ ಇದನ್ನ 800 ಕಿಲೋಮೀಟರ್ಗೆ ಏರಿಸೋ ಗುರಿ ಕೂಡ DRDO ಮುಂದಿದೆ. ಇನ್ನು ಇದರಲ್ಲಿ ಸಾಲಿಡ್ ಫ್ಯೂಯಲ್ ಎಂಜಿನ್ ಹಾಗೂ ರಾಮ್ಜೆಟ್ ಎಂಜಿನ್ಗಳಿದ್ದು ಇವು ಕ್ಷಿಪಣಿಯ ವೇಗವನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತವೆ. ಹಾಗೇನೆ ಇದರ ಗುರಿ ಮುಟ್ಟೋ ಸಾಮರ್ಥ್ಯ ತುಂಬಾನೇ ನಿಖರವಾಗಿದ್ದು ಗುರಿಯಿಂದ ಕೆಲವೇ ಮೀಟರ್ಗಳ ಅಂತರದಲ್ಲಿ ದಾಳಿ ಮಾಡೋ ಶಕ್ತಿನ ಹೊಂದಿದೆ. ಈ ಬ್ರಹ್ಮೋಸ್ ಸೂಪರ್ಸಾನಿಕ್ ವೇಗವನ್ನ ಹೊಂದಿದ್ದು ಫೈರ್ ಅಂಡ್ ಫರ್ಗೆಟ್ ಸಾಮರ್ಥ್ಯವನ್ನ ಇದಕ್ಕೆ ಕೊಡಲಾಗಿದೆ. ಹಾಗೇನೆ ಅತ್ಯಂತ ನಿಖರವಾಗಿ ಗುರಿ ಭೇದಿಸುವ ಈ ಕ್ಷಿಪಣಿ ಕಡಿಮೆ ಎತ್ತರದಲ್ಲಿ ಹಾರೋ ಸಾಮರ್ಥ್ಯವನ್ನ ಹೊಂದಿದೆ. ಹೀಗಾಗಿ ಇದು ರೆಡಾರ್ ಕಣ್ಣಿಗೆ ಸುಲಭವಾಗಿ ಬೀಳೋದಿಲ್ಲ. ಇನ್ನು ಈ ಬ್ರಹ್ಮೋಸ್ನಲ್ಲಿ ಈಗಾಗಲೇ ಲ್ಯಾಂಡ್ ಬೇಸ್ಡ್, ಸೀ ಬೇಸ್ಡ್, ಸಬ್ಮರೀನ್ ಬೇಸ್ಡ್ ಹಾಗೂ ಏರ್ ಬೇಸ್ಡ್ ಮಿಸೈಲ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಈ ಕ್ಷಿಪಣಿ ಗುರಿಯ ಸಮೀಪದವರೆಗೂ ಹೋಗಿ ಅಲ್ಲಿ ದಿಕ್ಕು ಬದಲಿಸುವ ಸಾಮರ್ಥ್ಯ ಹೊಂದಿರೋದ್ರಿಂದ ಇದು ವಾಯು ರಕ್ಷಣಾ ವ್ಯವಸ್ಥೆಗಳಿಗೆ ಸವಾಲನ್ನ ಎಸೆಯುತ್ತೆ. ಈಗ
ಈ ಬ್ರಹ್ಮೋಸ್ನ ನೆಕ್ಸ್ಟ್ ಜನರೇಷನ್ ಆವೃತ್ತಿಯನ್ನ DRDO ಅಭಿವೃದ್ಧಿ ಪಡಿಸ್ತಾ ಇದೆ. ಈ ಬ್ರಹ್ಮೋಸ್ NG ಸದ್ಯ ಇರುವ ಬ್ರಹ್ಮೋಸ್ಗಳಿಗಿಂತ 50% ಭಾರವನ್ನ ಕಡಿಮೆ ಮಾಡಿಕೊಳ್ತಾ ಇವೆ. ಇದರಿಂದ ವಾಯುದಾಳಿಗೆ ಹೆಚ್ಚು ನೆರವಾಗಲಿದೆ. ಹಾಗೆಯೇ ಇದು ಗಾತ್ರದಲ್ಲಿ ಈಗಿನ ಬ್ರಹ್ಮೋಸ್ಗಳಿಗಿಂತಲೂ ಚಿಕ್ಕದು ಅಂತ ಹೇಳಲಾಗ್ತಾ ಇದ್ದು ಹೆಚ್ಚಿನ ವೇಗವನ್ನ ಇದಕ್ಕೆ ಕೊಡಲಾಗ್ತಿದೆ. ಇನ್ನು ಭಾರತ ಮತ್ತು ರಷ್ಯಾ ಸೇರಿ ಬ್ರಹ್ಮೋಸ್ 2 ಎಂಬ ಹೈಪರ್ಸಾನಿಕ್ ಕ್ಷಿಪಣಿಯ ಅಭಿವೃದ್ಧಿ ಪಡಿಸೋ ನಿಟ್ಟಿನಲ್ಲಿ ಯೋಚಿಸ್ತಾ ಇವೆ. ಈ ಬ್ರಹ್ಮೋಸ್ 2 ಅನ್ನೋದು ಮ್ಯಾಕ್ 7ರಿಂದ ಮ್ಯಾಕ್ 8ರ ಸ್ಪೀಡ್ನಲ್ಲಿ ಚಲಿಸಲಿದ್ದು ಈಗಿರೋ ಬ್ರಹ್ಮೋಸ್ಗಳಿಗಿಂತಲೂ 2 ಪಟ್ಟು ಹೆಚ್ಚು ವೇಗವನ್ನ ಪಡಿತಿದೆ. ಇಂತಹ ಬ್ರಹ್ಮೋಸ್ನ ಭಾರತ ಈಗ ರಫ್ತು ಮಾಡಬೇಕು. ಅದಕ್ಕೆ ಸಹಕಾರಿಯಾಗಿ ನಿಂತಿರೋದು ಲಕ್ನೋದಲ್ಲಿನ ಬ್ರಹ್ಮೋಸ್ ಉತ್ಪಾದನಾ ಘಟಕ. ಗೆಳೆಯರೆ, ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಿರ್ಮಾಣ ಆಗಿರುವ ಬ್ರಹ್ಮೋಸ್ ಉತ್ಪಾದನಾ ಘಟಕ ದೇಶದಲ್ಲೇ ಅತಿದೊಡ್ಡ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಈ ಯೂನಿಟ್ ಭಾರತದ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಸಾಮರ್ಥ್ಯವನ್ನ ಹೆಚ್ಚಿಸೋದರ ಜೊತೆಗೆ ಭವಿಷ್ಯದ ಬ್ರಹ್ಮೋಸ್ NG ಕ್ಷಿಪಣಿಗಳ ಉತ್ಪಾದನೆಗೂ ಕೂಡ ಪ್ರಮುಖ ಕೇಂದ್ರವಾಗಲಿದೆ. ಈ ಘಟಕವನ್ನ ಸುಮಾರು 300 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು ಸುಮಾರು 80 ಹೆಕ್ಟೇರ್ ಪ್ರದೇಶದಲ್ಲಿ ಈ ಘಟಕ ನಿರ್ಮಾಣಗೊಂಡಿದೆ. 2021ರಲ್ಲಿ ಈ ಘಟಕದ ನಿರ್ಮಾಣ ಕಾಮಗಾರಿ ಆರಂಭ ಆಗಿ ಸುಮಾರು 3.5 ವರ್ಷಗಳಲ್ಲಿ ಇದು ಪೂರ್ಣಗೊಂಡಿದೆ. ಇನ್ನು 2025ರಲ್ಲಿ ಘಟಕವನ್ನ ಉದ್ಘಾಟಿಸಲಾಗಿದ್ದು ಈಗಾಗಲೇ ಅಲ್ಲಿ ಉತ್ಪಾದನೆ ಕೂಡ ಶುರುವಾಗಿದೆ. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನೆನಪಿರಬೇಕು, ಆಪರೇಷನ್ ಸಿಂಧೂರ್ ನಡೆದ ದಿನಗಳಲ್ಲೇ ಈ ಲಕ್ನೋ ಘಟಕದ ಉದ್ಘಾಟನೆ ಕೂಡ ಆಗಿತ್ತು. ಆಗ ಯೋಗಿ ಆದಿತ್ಯನಾಥ್ ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆನ ಕೂಡ ಕೊಟ್ಟಿದ್ರು. ಯಾಕಂದ್ರೆ ಲಕ್ನೋದಲ್ಲಿನ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಕೇಂದ್ರ ದೇಶದಲ್ಲಿ ಈಗಾಗಲೇ ಇರುವ ಉತ್ಪಾದನಾ ಕೇಂದ್ರಗಳಿಗಿಂತಲೂ ಹೆಚ್ಚಿನ ಮಿಸೈಲ್ಗಳನ್ನ ನಿರ್ಮಿಸೋ ಶಕ್ತಿಯನ್ನ ಹೊಂದಿತ್ತು. ಹಾಗ್ ನೋಡಿದ್ರೆ ನಮ್ಮಲ್ಲಿ ಹೈದರಾಬಾದ್, ನಾಗ್ಪುರ ಹಾಗೂ ರಾಜಸ್ಥಾನದ ಪಿಲಾನಿಯಲ್ಲಿ ಬ್ರಹ್ಮೋಸ್ ಉತ್ಪಾದನಾ ಘಟಕಗಳು ಇದ್ವು. ಹೈದರಾಬಾದ್ನಲ್ಲಿ ಬ್ರಹ್ಮೋಸ್ನ ಮೆಕ್ಯಾನಿಕಲ್ ಸಿಸ್ಟಮ್ ಮತ್ತು ಇಲೆಕ್ಟ್ರಾನಿಕ್ ಅಂಡ್ ಇಲೆಕ್ಟ್ರಿಕಲ್ ಕಾಂಪೊನೆಂಟ್ಗಳು ಅಸೆಂಬಲ್ ಆದ್ರೆ ನಾಗ್ಪುರದಲ್ಲಿ ಮಿಸೈಲ್ನ ಸಿದ್ಧಪಡಿಸಲಾಗ್ತಾ ಇತ್ತು ಹಾಗೂ ಅಲ್ಲಿ ಅದನ್ನ ಪರೀಕ್ಷೆ ಮಾಡುವ ವ್ಯವಸ್ಥೆನ ಕೂಡ ಮಾಡಲಾಗಿತ್ತು. ಹಾಗೇನೆ ಪಿಲಾನಿಯಲ್ಲೂ ಕೂಡ ಮಿಸೈಲ್ಗಳ ಉತ್ಪಾದನೆ ಮತ್ತು ಪರೀಕ್ಷೆಗಳಿಗೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ 3 ಘಟಕಗಳು ಸೇರಿ ಪ್ರತಿ ವರ್ಷ 50ರಿಂದ 100 ಬ್ರಹ್ಮೋಸ್ ಮಿಸೈಲ್ಗಳನ್ನ ಉತ್ಪಾದಿಸ್ತಾ ಇದ್ವು. ಆದ್ರೆ ಈಗ ಲಕ್ನೋ ಘಟಕ ಒಂದೇ 80ರಿಂದ 100 ಮಿಸೈಲ್ಗಳನ್ನ ಉತ್ಪಾದಿಸ್ತಾ ಇದೆ. ಅದನ್ನ 150ಕ್ಕೆ ಏರಿಸೋ ಪ್ರಯತ್ನಗಳು ಕೂಡ ನಡೀತಲೇ ಇವೆ. ಸದ್ಯದ ಲೆಕ್ಕಾಚಾರಗಳ ಪ್ರಕಾರ ಲಕ್ನೋ ಘಟಕ ಆರಂಭವಾದ ನಂತರ ಭಾರತದ ಒಟ್ಟು ಬ್ರಹ್ಮೋಸ್ ಉತ್ಪಾದನಾ ಸಾಮರ್ಥ್ಯವು ಸುಮಾರು 20% ಹೆಚ್ಚಳವಾಗಿದೆ. ಇದು ಭಾರತದ ಬ್ರಹ್ಮೋಸ್ ಮಿಸೈಲ್ಗಳ ಬೇಡಿಕೆ ಮತ್ತು ಪೂರೈಕೆಗೆ ಸಹಕಾರಿ ಆಗ್ತಾ ಇದೆ. ಇಲ್ಲಿ ಭಾರತಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಬ್ರಹ್ಮೋಸ್ ಮಿಸೈಲ್ಗಳ ಅಗತ್ಯ ಇದೆ. ಒಂದು ಲೆಕ್ಕಾಚಾರದ ಪ್ರಕಾರ ಭಾರತದ ಮುಂದೆ ಸುಮಾರು $6 ಬಿಲಿಯನ್ ಮೊತ್ತದ ಬ್ರಹ್ಮೋಸ್ ಆರ್ಡರ್ ಇದೆ. ಇಲ್ಲಿ ಭಾರತೀಯ ನೌಕಾಪಡೆನೆ ಸುಮಾರು 220 ಬ್ರಹ್ಮೋಸ್ ER ಕ್ಷಿಪಣಿಗಳ ಖರೀದಿಗೆ ಮುಂದಾಗಿದೆ. ಹಾಗೇನೆ ಭಾರತೀಯ ಸೇನೆ ಹಾಗೂ ವಾಯುಪಡೆಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಖರೀದಿಸುತ್ತಿವೆ. ಇನ್ನು ಇದರ ಜೊತೆಗೆ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಗಳ ರಫ್ತು ಆರಂಭವಾಗಿದೆ. ಹಾಗೇನೆ ಇನ್ನಷ್ಟು ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಗೆ ಆಸಕ್ತಿಯನ್ನ ತೋರ್ತಾ ಇವೆ. ಈ ಎಲ್ಲಾ ಬೇಡಿಕೆನ ಪೂರೈಸೋ ನಿಟ್ಟಿನಲ್ಲಿ ಲಕ್ನೋದ ಬ್ರಹ್ಮೋಸ್ ಉತ್ಪಾದನಾ ಘಟಕನ ಇನ್ನಷ್ಟು ಆಕ್ಟಿವ್ ಮಾಡೋದಕ್ಕೆ ಬ್ರಹ್ಮೋಸ್ ಏರೋಸ್ಪೇಸ್ ಪ್ರಯತ್ನ ಪಡ್ತಾ ಇದೆ. ಇದರ ಜೊತೆಗೆ ರಷ್ಯಾ ಕೂಡ ಬ್ರಹ್ಮೋಸ್ ಬೇಕು ಅನ್ನೋ ಮಾತುಗಳನ್ನಾಡ್ತಾ ಇದ್ದು ಅವರು ಯುಕ್ರೇನ್ ವಿರುದ್ಧ ಈ ಮಹಾಸ್ತ್ರವನ್ನ ಬಳಸೋ ಸಾಧ್ಯತೆಗಳು ಹೆಚ್ಚಾಗಿವೆ. ಈ ಎಲ್ಲಾ ಕಾರಣದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಬ್ರಹ್ಮೋಸ್ ಮಿಸೈಲ್ಗಳನ್ನ ನಿರ್ಮಿಸಬೇಕಾದ ಅನಿವಾರ್ಯತೆ ಭಾರತಕ್ಕಿದೆ. ಅದನ್ನ ಲಕ್ನೋ ಯೂನಿಟ್ ಪೂರೈಸ್ತಾ ಇದೆ. ಒಟ್ನಲ್ಲಿ ಒಂದು ಕಾಲದಲ್ಲಿ ದೇಶದ ಭೀಮಾರು ರಾಜ್ಯ ಅಂತ ಗುರುತಿಸಿಕೊಳ್ತಾ ಇದ್ದ ಉತ್ತರ ಪ್ರದೇಶ ಈಗ ಭಾರತದ ರಕ್ಷಣೆ ವಲಯದ ಬೆನ್ನೆಲುಬಾಗಿ ನಿಲ್ತಾ ಇದೆ. ಇದು ಸಾಧ್ಯ ಆಗಿರೋದು ಅಲ್ಲಿನ ಆಡಳಿತದ ದೃಷ್ಟಿಯಿಂದ ಅಂತಂದ್ರೆ ತಪ್ಪಾಗೋದಿಲ್ಲ. ಇದು ಗೆಳೆಯರೇ ಲಕ್ನೋದಲ್ಲಿನ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದಕ ಘಟಕ ಹೇಗೆ ಭಾರತದ ಪಾಲಿಗೆ ಗೇಮ್ ಚೇಂಜರ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀವಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.